ಬರ್ತಿದ್ಯೇನವ? ಹ್ಞೂ ಶಾಂತಕ್ಕ, ಈಗ ಬಂದೆ. ಸುಮಾ ನಿನ್ಗೆ ಫೋನ್ ಮಾಡಿದ್ಲಂತೆ. ನಿನ್ ಫೋನು ಚುಚ್ಚಾಪಿತ್ತು ಅಂತ ಪುಟ್ಟಕ್ಕನ ಫೋನ್ ಮಾಡಿದ್ಲು. ಪುಟ್ಟಕ್ಕ ಮತ್ತೆ ಸಾನಾನುವೆ ಕಾಲೇಜ್ಗೆ ಹೋಗವ್ರೆ. ಕಾಲೇಜ್ಗ? ಅಯ್ಯೋ, ಏನಾಯ್ತು? ಸುಮಾ ನನ್ನ ಕಾಲೇಜಿಗೆ ಕರೆದಿದ್ಲು. ನಾನು ಅವಳ ಜೊತೆ ಹೋಗ್ತೀನಿ ಅಂದಿದ್ದೆ, ಮತ್ತೆ ಹೋದೆ. ಅಯ್ಯೋ, ಅಷ್ಟೇ ತಾನೆ. ಬನ್ನಿ, ಕಾಲೇಜ್ ಗಂಟ ನಾನೇ ಬಿಡ್ತೀನಿ. ಶಾಂತಕ್ಕ, ಅವ್ರ ಕಾಲೇಜ್ಗೆ ಹೊರಟು ಎಷ್ಟೊತ್ತಾಯ್ತು? ಆಗ್ಲೇ ಹೊಂಟಾಯ್ತು ಕಣವ. ಬೇಡ ಬಿಡಿ ಶ್ರೀ, ಈಗ ನಾನು ಅಲ್ಲಿಗೆ ಹೋದ್ರೂ ಏನು ಯೂಸ್ ಇಲ್ಲ. ಅವಳು ಹೇಗಿದ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ತಾಳೆ. ಹ್ಞೂ, ಅದು ಸರಿನೇಯ. ಪುಟ್ಟಕ್ಕನೆ ಮಾತಾಡ್ಕೊಂಡು ಬತ್ತಾಳೆ ಬಿಡು. ನೀನ್ ಬಾಪ್ಪ, ಊಟ ಮಾಡಿ ಅಂತ. ಇಲ್ಲಕ್ಕ, ಪರವಾಗಿಲ್ಲ. ಸರಿ, ನೀವು ಮಾತಾಡ್ತೀರಿ. ನಾನು ಎಷ್ಟು ಕೇರ್ಲೆಸ್ ನೋಡಿ ಶ್ರೀ, ಯಾವಾಗ್ಲೂ ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿರ್ತೀನಿ. ಸದ್ಯ ಇಲ್ಲ ಅಂದಿದ್ರೆ ನೀವು ನನ್ನ ಜೊತೆ ಈಟ್ ಆರಾಮಾಗಿ ಬರ್ತಾನೆ ಇರ್ಲಿಲ್ಲ. ನೀ ಅಕೌಂಟ್ ಬಾಕಿ ಬೇರೆ ಮಡಗಿವನಲ್ಲಪ್ಪ. ಏ ಮುತ್ತು, ಸ್ನೇಹಕ ಸ್ನೇಹಕ, ಅದು ನಾನು ಈಗ ತಾನೇ ಬಾಕಿ ಕ್ಲಿಯರ್ ಮಾಡ್ಬಿಡುವ ಅಂತ ಹೋಯ್ತಿದ್ದೆ. ಆದ್ರೆ ಕಾಸು ಹೊಸಿ ಕಮ್ಮಿ ಐತೆ, ಸಂಧಿ ಕೊಡ್ಲೆ? ನೀವ್ ಯಾವಾಗೂ ಸಿಡ್ತಾ ಇರ್ತೀರಂತೆ, ಅದನ್ನ ಕಮ್ಮಿ ಮಾಡ್ಕೊಂಡ್ರೆ ನಿಮ್ ಮುಂದೆ ಬರ್ತಾನಂತೆ. ಅವನ್ ಹೇಳ್ದ ಅಂತ ಮಾತ್ರ ಅಲ್ಲ ಮಿಸ್, ನಂಗೂ ಒಂದೊಂದ್ಕಿತ ಅನ್ಸ್ತೈತೆ ನೀವು ಟೆರರಯ್ಯ. ಮುತ್ತು ಪರವಾಗಿಲ್ಲ ಬಿಡು, ನಾಳೆನೆ ಕೊಡು. ಮನೇಲೆಲ್ಲ ಚೆನ್ನಾಗಿದ್ದಾರಾ? ಸಂತಕ ಅವ್ರೆ, ಸರಿ ಹೋಗ್ಬಾ. ಸಣ್ಣ ಪುಟ್ಟ ಸಿಕ್ಕೋ ಕೈಗೆ ಸಿಕ್ಕಿದ್ದಲ್ಲ ಕುತ್ತಿಗೆಗೆ ಮಾಡ್ಕೊಂಡು ನನ್ನ ಹುಡುಗಿ ದುಡ್ಡು ಕಾಸು ವಿಷಯ ಬಂದ್ರು ಮೆತ್ತಿಗೆ ಮಾತಾಡ್ತಾಳಲ್ಲ. ದೊರೆ ಶಾನೆ ಬದಲಾಯಿಸ್ಬಿಟ್ಟಕಲ್ಲ. ಅಲ್ಲಲ್ಲಿ ನನ್ ಮುದ್ದಿನ ಮಗಳು ನನ್ ದೃಷ್ಟಿ ಬೀಳ್ತದೆ. ನಿನ್ಗೆ ಎಷ್ಟ್ ಪಸಂದಾಗಿ ಡೈಲಾಗ್ ಕೇಳ್ಬಿಟ್ಟೆ ನೀನು. ನಾನೇ ಒಂದ್ಗಿತ ಪದರ್ಗುಟ್ಟೋಗ್ಬಿಟ್ಟೆ. ಯಾರ ಮಗಳು ನೀನು? ಈ ನನ್ ಜಮನ್ ಮಗಳು. ನಾಟಕ ಆಡೋದ್ರಲ್ಲಿ ಯೋಚಿಸಿದ ಕೈ ನೀನು. ಸಾಬಾಸ್ ಮಗಳೇ. ಈಗ ನಿಮ್ಮ ಅಣ್ಣಯ್ಯನ ಮನ್ಸು ಅಲ್ಲೋಲ ಕೊಲ್ಲೋಲ ಆಗಿರ್ತದೆ. ಈಟ್ ದಿನ ನಾ ಆಡಿದ ಮಾತೆಲ್ಲ ನಿನ್ ಮಾತನ್ ಮುಂದೆ ಟುಸ್ ಆಗೋಯ್ತು. ನನ್ ತಂಗಿ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಅವ್ನ್ ತಗ್ಲೇಬೇಕು. ಈ ತಂಗಿಗೋಸ್ಕರ ನಾದುವೆ ಅವ್ನ್ ಬದ್ಲಾಗೆ ಆಯ್ತಾನೆ. ನೀನೇನು ಯೋಚನೆ ಮಾಡ್ಬೇಡ. ನನ್ನ ಯೋಚನೆನೂ ಅದೇ ಕಣವ್ವ. ನನ್ನಿಂದ ಅಣ್ಣಯ್ಯಂಗ್ ಹಿಂಸೆ ಆಯ್ತೈತಲ್ಲ ಅಂತ. ಅಯ್ಯೋ, ಅದೆಲ್ಲ ಸನಿಕ ಕಣಮ್ಮಿ. ನೋಡು, ಅದ್ರಿಂದ ನಮ್ ಕೆಲ್ಸ ಆಯ್ತದ ಅಟ್ ನೋಡ್ಬೇಕಷ್ಟೇಯ. ನನ್ಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ ಕಣವ್ವ. ಅಣ್ಣಯ್ಯ ಮೊದಲನೇ ಕಿತ್ತ ನನ್ ಬಗ್ಗೆ ಕಾಳಜಿಯಿಂದ ಮಧ್ಯ ಇಸ್ಯ ಮಾತಾಡಕ್ ಬಂದ. ನಾನವನ್ನ ಬೈದ್ಬಿಟ್ಟು ಮನ್ಸ್ ನೋವು ಮಾಡಿ ಕಳ್ಸ್ಬಿಟ್ನಲ್ಲವ. ಇದನ್ನ ಜೀವನದಾಗ ನಾನು ಯಾವತ್ತೂ ಮರೆಯಕ್ಕಾಗಕ್ಕಿಲ್ಲ. ನನ್ನನ್ನು ನಾನು ಯಾವತ್ತೂ ಸಂಸ್ಕೊಳ್ಳೋದು ಇಲ್ಲ. ಏ, ವಯಸ್ಸು ತಕ್ಕ ಮಾತಾಡಿ ಸಿನಿಮಾ ಡೈಲಾಗ್ಗೆಲ್ಲ ಹೊಡಿಬೇಡ ನೀನು. ಅಲ್ಲ, ನೀನೇನ್ ತೆಪ್ ಮಾಡಿದ್ಯ ಅಂತ ಅವನ ಹತ್ರ ಸಮಯ ಕೇಳ್ಬೇಕು. ಆ ಹೊಸು ಏನಾರ ಮತ್ತೆ ಈ ಮನೆಗ್ ಬಂದ್ರೆ ಅದಕ್ಕಿಂತ ದೊಡ್ಡ ತೆಪ್ಪು ಇನ್ನೊಂದಿಲ್ಲ. ಗೆಪ್ತಿ ಮಡಿಕೋ. ನನ್ನ ಮೊದಲನೇ ಹೆಜ್ಜೆ ಯಶಸ್ವಿಯಾಗಾಯ್ತು. ಇನ್ನು ನಾನು ಎರಡನೇ ಹೆಜ್ಜೆ ಇಡಬೇಕು ಆಟಯ್ಯ. ಅವನ್ ಮನ್ಸು ವಿಲವಿಲ ಅಂತ ಒದ್ದಾಡ್ತದೆ ದಿಟ. ಆದ್ರೆ ಇಟ್ಟಕ್ಕೆಲ್ಲ ಅವ್ನ ಹೆಂಡ್ರನ್ನ ಅವ್ನು ಬಿಟ್ಬಿಡಕ್ಕಿಲ್ಲ. ನನ್ನ ಎರಡನೇ ಹೆಜ್ಜೆ ಏನು ಗೊತ್ತಾ? ಆ ಸುಂದ್ರಿ ಅವಳಲ್ಲ ವಸು, ಇವನ್ ಹೆಂಡ್ರು, ಅವಳಾಗೆ ಇವನನ್ನ ಬ್ಯಾಡ ಅಂತ ಹೇಳ್ಬೇಕು. ಇಲ್ಲ, ಚಂದ್ರನೇ ಅವಳನ್ನ ಬ್ಯಾಡ ಅಂತ ಹೇಳ್ಬೇಕು. ಹಂಗ ಮಾಡ್ತೀನಿ. ಏನವ್ವ ಮಾಡಕ್ ಹೊಂಟಿದ್ಯಾ ನೀನು? ಕಾಲು ಗೆಜ್ಜೆ ಕಟ್ಕೊಂಡ್ರೆ ತೆಪ್ಪು, ಯೋನ್ ಮಾಡಿದ್ರು ತೆಪ್ಪು ತೆಪ್ಪು ತೆಪ್ಪು. ಹೆಣ್ಮಕ್ಳು ನೋಡೋ ದೃಷ್ಟಿ ಲೋಕದಾಗ ಬದಲೇ ಆಗ್ಲಿಲ್ಲ. ಈ ಮಕ್ಕಳು
ಸ್ವತಂತ್ರವಾಗಿ ತಾವು ಅನ್ಕೊಂಡಿದ್ದನ್ನ ಧೈರ್ಯವಾಗಿ ಮಾಡ್ಬೇಕು ಅಂದ್ರೆ ಅವ್ರಿಗೆ ಸಿಗೋ ಜಾಗ ಒಂದೇ, ಸ್ಕೂಲು ಕಾಲೇಜು. ಅವೆಲ್ಲ ಈ ಮಕ್ಕಳಿಗೆ ಧೈರ್ಯ ಸ್ಥೈರ್ಯ ಕೊಡೋ ಗುಡಿಗಳಿದ್ದಂಗೆ. ಇವ್ರಿಗೆ ಜೊತೆಯಾಗಿ ನಿಲ್ಬೇಕಾದ್ರೆ ನೀವೇ ಹಿಂಗ್ ಮಾತಾಡಿದ್ರೆ ಹೆಂಗೆ? ಆಚೆ ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ಇವ್ರುಗಳೆಲ್ಲ ಆಡ್ಕೊಂಡು ಮಾತಾಡ್ತಾರಲ್ಲ, ಅವ್ರಿಗೂ ನಿಮ್ಗೂ ಏನ್ ವ್ಯತ್ಯಾಸ? ಅಂದ್ರೆ ನಿಮ್ ಮಗಳು ಆಡ್ಕೊಂಡಿದ್ದು ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಅದ್ ನಿಮ್ಗೆ ಒಪ್ಕೆನಾ? ಅವಳು ಬೆಳ್ದಂಗ? ದೇಹ ಬುದ್ಧಿ ಎರಡು ಸಮವಾಗಿ ಬೆಳೆದ್ರೇನೆ ಬೆಳವಣಿಗೆ ಅನ್ನೋದು. ಪಾಠಗಳನ್ನೆಲ್ಲ ಕಂಠಪಾಠ ಮಾಡ್ಬಿಟ್ಟು ಪರೀಕ್ಷೆ ಚಂದಾಗಿ ಬರ್ದ್ಬಿಟ್ಟು ಚೆನ್ನಾಗಿ ನಂಬರ್ ತಕೊಂಡ್ಬಿಟ್ರೆ ಅಂಕಪಟ್ಟಿಲ್ ಮಾತ್ರ ಹೆಸರಿರ್ತದೆ, ಜೀವನದಾಗೆ ಸೋಲಾಯ್ತದೆ. ಸೂಪರ್ ಆಗಿ ಹೇಳ್ದೇವ. ಇಷ್ಟಕ್ಕೂ ನಮ್ಮ ಮಕ್ಳು ಯಾವುವೇ ಪರೀಕ್ಷೆಯಲ್ಲಿ ಫೇಲ್ ಆಗುವಂತ ಮಕ್ಳು ಅಲ್ಲ ಮೇಷ್ಟ್ರೆ. ವಾರದಾಗ 1-5 ದಿನ ಓದ್ಕೊಳ್ಳೋದು, 1-2 ದಿನ ಜನಗಳ ಜೊತೆ ಬೆರೆಯೋದು, ಆಡೋದು, ಇವೆಲ್ಲ ಮಾಡ್ಬೇಕಲ್ವೇ? ಪ್ರಿನ್ಸಿಪಾಲ್ ಬಂದ್ರು, ಸುಮ್ಮನೆ ಇರು. ಏನ್ ನಡೀತಾ ಇದೆ ಇಲ್ಲಿ? ಸಿಡಿಯಾರ್ ಕ್ಲಾಸಸ್ಗೆ ಹುಡುಗರನ್ನ ಕರ್ಕೊಂಡು ಗುಮ್ ಕಟ್ಕೊಂಡು ಏನೇ ಮಾಡ್ತಿದ್ದೀರಾ ಇಲ್ಲಿ? ಈ ಕೋಕೋ ಹುಡುಗದ್ದೇ ಪ್ರಾಬ್ಲಮ್ ಸರ್. ಕೋಚ್ ಇಲ್ಲ, ಫೆಸಿಲಿಟಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡಕ್ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ಇಲ್ಲಿ ಮಕ್ಳು ಯಾರು ಗಲಾಟೆ ಮಾಡಕ್ ಬಂದಿಲ್ರಿ. ಕೊಕ ಆಡಕ್ಕೆ ಕಾಲೇಜಿಂದ ಏನೋ ಸಹಾಯ ಮಾಡಿ ಅಂತ ಮಕ್ಳು ಕೇಳ್ಕೊಂಡವೆ. ಅದಕ್ಕೆ ಮೇಷ್ಟ್ರುಗಳು ನೀವು ಕ್ಷಮಾಪಣಾ ಪತ್ರ ಬರ್ಕೊಂಡ್ ತಕೊಂಬನ್ನಿ ಅಂತಂದ್ರಂತೆ. ಆ ಇಸಿವಾಗಿ ನಾನು ಇಲ್ಲಿ ಮಾತಾಡಕ್ ಬಂದೆ. ಅದೇನಿದ್ರು ಪ್ರಾಪರ್ ಆಗಿ ಕಂಪ್ಲೇಂಟ್ ನ ಬರ್ಕೊಡಿ, ಮ್ಯಾನೇಜ್ಮೆಂಟ್ ನೋಡುತ್ತೆ. ಹೀಗೆಲ್ಲ ಗುಮ್ಸ್ಯಾಡ್ಬಾರ್ದು. ಹೋಗಿ. ಸರ್ ಅಷ್ಟೆಲ್ಲ ಟೈಮ್ ಇಲ್ಲ ಸರ್. ಮುಂದಿನ ಮ್ಯಾಚ್ ಅಲ್ಲಿ ಸೋತೋದ್ರೆ ಟೂರ್ನಮೆಂಟ್ ಇಂದ ಔಟ್ ಆಗ್ತೀವಿ. ಇದಕ್ಕೇನ್ ಹೇಳ್ತೀರಾ ನೀವು? ಅಯ್ಯೋ, ಟೈಮ್ ವೇಸ್ಟ್ ಸರ್. ನಾನೆಲ್ಲ ಇವ್ರಿಗೆ ಕೋಚಿಂಗ್ ಕೊಡಕ್ ಆಗಲ್ಲ. ಇವ್ರದ್ದು ಟೀಮು ಅಲ್ಲ. ನೋಡಿ, ಪ್ರಯತ್ನನೇ ಪಡದೆ ಹಿಂಗಂದ್ರೆ ಹೆಂಗೆ? ನೋಡಿಮ್ಮ, ನಮ್ಮ ಹತ್ರ ಇರೋದು ಇವರೊಬ್ಬರೇ ಕೋಚು. ಇನ್ನೊಬ್ಬರನ್ನ ಅಪಾಯಿಂಟ್ ಮಾಡಕ್ಕಾಗಲ್ಲ, ಹಾಗೆ ಇವ್ರನ್ನ ಕೆಲಸದಿಂದ ತೆಗೆಯೋದಕ್ಕೂ ಆಗಲ್ಲ. ಇವ್ರಿಲ್ದೆ ಖೋಖೋ ಆಡ್ಕೋಬಹುದು ಅಂದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಕಾಲೇಜಿಂದ ಯಾವುದೇ ಫಂಡ್ ಆಗ್ಲಿ ಸಪೋರ್ಟ್ ಆಗ್ಲಿ ಖಂಡಿತವಾಗೂ ಸಿಗಲ್ಲ. ನೀನ್ ಯಾರಮ್ಮ? ನಿನ್ನ ಎಲ್ಲೋ ನೋಡ್ದಾಗಿದೆಯಲ್ಲ. ಸರ್ ಇವರು ನಮ್ಮ ಅವ್ವ. ಓ ಕರೆಕ್ಟು, ಮೆಸ್ ಮಡಗಿದವ್ರು ನೀವೇ ಅಲ್ವೇ? ಹಾ ನೋಡಮ್ಮ, ನಿನ್ಗೆ ಅರ್ಥ ಹಂಗೆ ಹೇಳ್ಬೇಕು ಅಂದ್ರೆ, ಈಗ ನೀನು ಅಡಿಗೆ ಮಾಡ್ತೀಯ, ಈಟ್ ಜನಕ್ಕೆ ಬಿಸ್ನೆಸ್ ಆಯ್ತದೆ ಅಂತ ಲೆಕ್ಕಾಚಾರ ಹಾಕ್ತೀಯ. ಒಂದ್ ವೇಳೆ ಅಡಿಗೆ ವೇಸ್ಟ್ ಆದ್ರೆ ಏನ್ ಮಾಡ್ತೀಯ? ಮಾರನೇ ದಿವ್ಸನೇ ಕಡಿಮೆ ಮಾಡಕ್ಕಿಲ್ವಾ? ಹಂಗೆಯ ಇದುವೇ. ಇವ್ರುಗಳಿಗೆಲ್ಲ ಎಷ್ಟು ಕೊಟ್ಟರು ಪ್ರಯೋಜನ ಇಲ್ಲ. ಹುಡ್ಗಿರು ಪಾತ್ರೆ ಗೀತ್ರೆ ತಿಕ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಕೊನೆಗೆ ಯಾವೊಂದೋ ಮನೆ ಸೇರ್ಕೊಳ್ಳೋರು. ಇವ್ರುಗಳಿಗೆ ಯಾಕೆ ಆಟ ಎಲ್ಲ? ಮೇಷ್ಟ್ರೆ, ಸುಮ್ಮಾ ಸಿಡಿಆರ್ ಸರ್ ಬರ್ತಿದಾರೆ ಕಣೆ. ಏನಮ್ಮ ನನ್ನೇ ಕದರ್ತಾ ಇದೀಯಾ? ಹಾ, ಏನ್ ಅನ್ಕೊಂಡಿದ್ದೆ ನನ್ನ? ಮೇಷ್ಟ್ರೆ, ನೀವು ಮಾತಾಡ್ತಿರೋದು ತೆಪ್ಪು ಅಂತೀವ್ನಿ. ಏನ್ ಗಲಾಟೆ ಇಲ್ಲಿ? ಪುಟ್ಟಕ್ಕನ ಮಕ್ಕಳು ಎಲ್ಲ ಸಂಚಿಕೆಗಳನ್ನ ಸಂಪೂರ್ಣ ಉಚಿತವಾಗಿ ನೋಡಿ ಕೇವಲ ZEE5 ನಲ್ಲಿ.